ಕಳೆದ 3 ತಿಂಗಳು ಚಲಿಸದೇ ಇರುವ ವಿಷಯಗಳು ಮುಂದೆ ಬರುವಂತ ತಿಂಗಳಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಆಗಿ ಅದು ಚಲಿಸಲಿಕ್ಕೆ ಹೋಗುತ್ತೆ. Come on, open your mouth and prophesy. ನಿಮ್ಮ ಬಾಯಿಗಳ ತೆರೆದು ನುಡಿರಿ. ಚಲಿಸಬೇಕಾಗಿರೋ ವಿಷಯಗಳ ಮೇಲೆ ನುಡಿರಿ. ನಿಮ್ಮ ಕುಟುಂಬ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವರ ಹಾಸಿಗೆ ಮೇಲೆ ಬಿದ್ದಿರೋರಾಗಿರ್ಬೋದು, ಇಟ್ ಡಸಂಟ್ ಮ್ಯಾಟರ್ ಟು ಗಾಡ್. ಆಲ್ ಯು ನೀಡ್ ಇಸ್ ಅ ವರ್ಡ್. ಆ ಒಂದು ಮಾತು ಸಾಕು ಒಬ್ಬರನ್ನ ಚಲಿಸುವಂತೆ ಮಾಡಲಿಕ್ಕೆ. ನಿನ್ನ ಹಾಸಿಗೆಯನ್ನು ಎತ್ತಿ ನೀನು ನಡೆದುಕೊಂಡು ಹೋಗು ಅಂತ ಹೇಳುವ ಒಂದೇ ಒಂದು ಮಾತು ಸಾಕು. 38 ವರ್ಷಗಳಿಂದ ಚಲಿಸದೆ ಬಿದ್ದಿದ್ದಂತ ವ್ಯಕ್ತಿಯನ್ನು ಎಬ್ಬಿಸುವ ಒಂದೇ ಒಂದು ಮಾತು ನಿನ್ನ ಬಾಯಲ್ಲಿದೆ. ಇಷ್ಟು ದಿನ ಪ್ರಾರ್ಥನೆ ಮಾಡಿ 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 ಕಾದಂತ ವಿಷಯದ ಮೇಲೆ ಆ ಮೇಘ ಇಳಿದು ಬಂದಿದೆ ಇವತ್ತು. ರೂಮನ ದೆಲೆ ಮಾಶೇದರಬ ಅಂದಲೇ ರಗನ ಹಂದಲ ಶದುರಿ ಅಂದಲಬ. ನೀನು ಮೊಣಕಾಲ್ ಮಡಿಚಿ ಮಡಿಚಿ ಕೈಯನ್ನು ಎತ್ತಿ ಕೇಳಿ 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 ಬಾಯಿ ಬಿಟ್ಟು ಅತ್ತಂತ ವಿಷಯಗಳ ಮೇಲೆ ಆ ಮಹಿಮೆಯ ಮೇಘ ಇವತ್ತು ಇಳಿದು ಬಂದಿದೆ. ಆ ಮಹಿಮೆ ಇಳಿದು ಬಂದ್ರೆ ಕಾರ್ಯಗಳು ಎಲ್ಲವೂ ಚಲಿಸುತ್ತದೆ. ಆ ಕೈಗಳು ತಟ್ಟಿ ಪರಿಶುದ್ಧಾತ್ಮನಿಗೆ